ನಮಸ್ಕಾರ ಸ್ನೇಹಿತರೆ, ಲಾಜಿಕಲ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ ಮನೆಯಲ್ಲಿ ನೌಕರಿಯ ಸಮಸ್ಯೆಯನ್ನು ನೋಡ್ತಾ ಇದ್ದೀರಾ, ಜಾಬ್ಸ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ದರೆ ಮತ್ತೆ ಬಿಸ್ನೆಸ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ದರೆ ಅಂಥವ್ರಿಗೆ ಈ ವಿಡಿಯೋ ತುಂಬ ಅನುಕೂಲವನ್ನು ಮಾಡಿಕೊಡುತ್ತೆ. ಸಡನ್ ಆಗಿ ನಿಮ್ಮ ಹತ್ರ ಒಂದು ಫೋನ್ ಬರುತ್ತೆ, ಆ ಫೋನಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಿಸ್ನೆಸ್ ಲಾಸ್ ಆಗಿದೆ ಅಥವಾ ಬಿಸ್ನೆಸ್ಸನ್ನು ಮುಚ್ಚಬೇಕಾಗತ್ತೆ ಅನ್ನೋ ಒಂದು ಕೇಳಿದಾಗ ನಿಮ್ಮ ಮನಸ್ಸಲ್ಲಿ ಯಾವ ರೀತಿಯ ಒಂದು ಭಾವನೆಗಳು ಉತ್ಪತ್ತಿ ಆಗ್ಬೋದು. ಎರಡನೇದಾಗಿ ನೀವು ಮನೆಯಿಂದ ಹೊಡ್ತೀರಾ, ಸೂಟ್ ಬೂಟ್ ಹಾಕೊಂಡು ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಡ್ಯೂಟಿಯಿಂದ ತೆಗೆದಾಕಿದ್ದಾರೆ ಅಂತೇಳಿ. ಅವಾಗ ನಿಮ್ಮ ಮನಸ್ಸು ಯಾವ ರೀತಿ ಉತ್ಪತ್ತಿ ಆಗೋದು. ನೆಕ್ಸ್ಟ್ ಅದಾದಮೇಲೆ ನಿಮ್ಮ ಲೈಫ್ ಸ್ಟೈಲ್ ಯಾವ ಥರ ಆಗುತ್ತೆ, ದಿನೇ ದಿನೇ ಅದು ಲೈಫ್ ಸ್ಟೈಲ್ ತುಂಬ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ನಿಮಗೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಮುಂದೇನು ಮಾಡೋದು ಏನು ಅಂತ ಗೊತ್ತಾಗಲ್ಲ. ಸಡನ್ನಾಗಿ ನೀವು ಸ್ಟಕ್ ಆಗಿ ಹೋಗ್ತೀರ, ಜೊತೆಗೆ ನಿಮ್ಮ ಜೇಬಲ್ಲಿ ದುಡ್ಡು ಇರಲ್ಲ. ಅದರಿಂದ ನಿಮ್ಮ ಮನೆಯ ಫೈನಾನ್ಷಿಯಲ್ ಕ್ರೈಸಿಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಂತರ ನೀವೇನು ಮಾಡ್ತೀರಾ, ಪ್ರತಿಯೊಂದು ಕಡೆನೇ ಎಲ್ಲ ಕಡೆ ಅಪ್ಲೈ ಮಾಡ್ತೀರಾ. ನನ್ನ ಜಾಬ್ಸಿಗೆ ಅಪ್ಲೈ ಮಾಡೋದಾಗಲಿ, ಲೋನ್ಗೆ ಅಪ್ಲೈ ಮಾಡೋದಾಗಲಿ, ಎಲ್ಲ ಕಡೆ ಏನೋ ಮಾಡ್ತಾ ಇರುತ್ತೆ. ಬಟ್ ಅದರಿಂದ ರಿಪ್ಲೈ ಆಗಿ ನಿಮಗೇನು ಸಿಕ್ಕೋದಿಲ್ಲ. ನಿಮಗೆಲ್ಲ ಇಂಟರ್ವ್ಯೂ ಆಗಿದೆ, ಇಂಟರ್ವ್ಯೂ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳ್ತಾರೆ, ಜೊತೆಗೆ ಆದರೆ ನಿಮಗೆ ಅವರು ರಿಪ್ಲೈ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ ಕಳಿಸೋದೇ ಆಗಲಿ ಅಥವಾ ಲೋನಲ್ಲಿ ಆಗಿದೆ, ಲೋನ್ ಶಾಂಕ್ಷನ್ ಮಾಡಿರೋದೇ ಆಗಲಿ, ಈ ಥರದ ಸುಮ್ಮನೆ ಸಮಸ್ಯೆಗಳನ್ನು ನೀವು ಗಮನಿಸ್ತಾ ಹೋಗ್ತಾರೆ. ನಿಮಗೆ ಸಾಕಾಗಿ ಮನಸ್ಸೆಲ್ಲ ಒಡೆದು ಹೋಗುತ್ತೆ. ಅಂಥ ಸಮಯದಲ್ಲಿ ಮನೆಯಲ್ಲೂ ಸಹ ಕೆಲವೊಂದು ಸರಿ ನಿಮ್ಮ ರಿಲೇಷನಲ್ಲೂ ಸಹ ಏನಾದರೂ ತೊಂದರೆಗಳನ್ನು ನೀವು ನೋಡ್ಬೋದು. ಇದಕ್ಕೆಲ್ಲ ಮೇನ್ ಕಾರಣ ಏನು ಅಂತ ಹೇಳ್ತೀರಾ? ಮೇನ್ ಕಾರಣ 3 ಇರುತ್ತೆ. ಒಂದು ಟೈಮು, ಇನ್ನೊಂದು ಪ್ಲೇಸು, ಇನ್ನೊಂದು ವರ್ಕ್ ಸ್ಟೈಲ್ ಅಂತೇಳಿ. ಟೈಮ್ ಅಂತಂದರೆ ದಶ ಅಥವಾ ಭುಕ್ತಿ ಅಥವಾ ಅಂತರ ಅಂತೇಳಿ ನಾವು ಕರಿತೀವಿ ಅಸ್ಟ್ರಾಲಜಿಕಲ್ ವೇನಲ್ಲಿ. ಎರಡನೇದಾಗಿ ನಮ್ಮ ಮನೆ ಆಗಿರ್ಬೋದು ಅಥವಾ ನಾವು ಮಾಡ್ತಿರೋವಂಥ ಅಥವಾ ಕೆಲಸ ಮಾಡ್ತಿರೋವಂಥ ಆಫೀಸ್ ಆಗಿರ್ಬೋದು, ಅಲ್ಲೇ ವಾಸ್ತು ದೋಷಗಳಿಂದಲೂ ಸಹ ನಮಗೆ ಈ ಸಮಸ್ಯೆಗಳನ್ನು ನೋಡ್ಬೋದು. ಎರಡನೇದು ನಾವು ಮಾಡುವಂಥ ಕೆಲಸ ಅಂದರೆ ನಮ್ಮ ಕರ್ಮಗಳು ಯಾವ ರೀತಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾವು ಹೋರೋಸ್ಕೋಪಿಂದ ನಮ್ಮ ಸಮಯನ ನಾವು ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ಅದರಿಂದ ಬರುವಂಥ ಸಮಸ್ಯೆಗಳನ್ನು, ಕಾರಣಗಳನ್ನು ನಾವು ತಿಳ್ಕೊಬೋದು. ಎರಡನೇದಾಗಿ ವಾಸ್ತುವಿನಲ್ಲಿ ನಮಗೆ ವಾಸ್ತು ರಿಲೇಟೆಡ್ ಇಶ್ಯೂಸ್ ಏನಿದೆ ಅನ್ನೋದನ್ನು ನಾವು ತಿಳ್ಕೊಬೋದು. ಅದಾದಮೇಲೆ ನಮ್ಮ ಭಾಗ್ಯಕ್ಕೆ ಅನುಸಾರವಾಗಿ ನಾವು ನಮ್ಮ ಕೆಲಸಗಳನ್ನು ಮಾಡ್ತಾ ಇದ್ವಾ, ನಾವು ನಮ್ಮ ಪ್ರೊಫೆಷನನ್ನು ಮಾಡ್ತಾ ಇದ್ವಾ ಅನ್ನೋದನ್ನು ನಾವು ನಮ್ಮ ಕರ್ಮದಲ್ಲೂ ಸಹ ತಿಳ್ಕೊಬೋದು. ಇದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಒಂದು ಚಿಕ್ಕದಾಗಿ ಒಂದು ಕುಂಡಲಿಯನ್ನು ತೋರಿಸ್ತಾ ಇದ್ದೀನಿ. ಇದು ಗುಡ್ಗಾವ್ನಲ್ಲಿ ಇರುವಂಥ ಒಬ್ಬ ವ್ಯಕ್ತಿಯ ಕುಂಡಲಿ. ಇವರು ಪಠಾನ್ಕೋಟಲ್ಲಿ ಜನ್ಮ ತಗೊಂಡಿರೋದು. ಇಲ್ಲಿ ಒಂದು ಒಳ್ಳೆ ಕಂಪನಿಯಲ್ಲಿ ಇವರು DGM ಲೆವೆಲಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು. ಕೆಲವೊಂದು ಸಮಯದ ಹಿಂದೆ ಅಂದರೆ ಡಿಸೆಂಬರ್ 2022 ಸಮಯದಲ್ಲಿ ಇವರಿಗೆ ಕೆಲವೊಂದು ಸಮಸ್ಯೆಗಳು ಸ್ಟಾರ್ಟ್ ಆಯಿತು. ಅದೇ ಸಮಯದಲ್ಲಿ ಇವರ ಕೆಲಸ ಹೊರಟೋಗುತ್ತೆ. ಕೆಲಸ ಹೊರಟು ಹೋದ್ಮೇಲೆ ಸ್ವಲ್ಪ ದಿವಸ ಅವರು ತುಂಬ ಕೆಲಸವನ್ನು ಹುಡುಕ್ಲಿಕ್ಕೆ ಅಂತೇಳಿ ಅಪ್ಲಿಕೇಶನ್ ಅಲ್ಲಿ ಆಗ್ತಾ ಇದ್ರು, ಇಂಟರ್ವ್ಯೂಸ್ ಹೋಗ್ತಾ ಇದ್ರು. ಬಟ್ ಅದರಿಂದ ಆ ಕಡೆಯಿಂದ ಏನು ಅವ್ರಿಗೆ ರಿಪ್ಲೈ ಬರ್ತಾ ಇರಲಿಲ್ಲ. ಕೆಲವೊಂದು ಕಂಪನಿಯಲ್ಲಿ ಕಳಿಸ್ತೀವಿ ನಿಮ್ಗೆ ಸೆಲೆಕ್ಟ್ ಆಗಿದೆ ಅನ್ನೋರು, ಬಟ್ ರಿಪ್ಲೈ ಅಂತ ಏನು ಬರ್ತಿರಲಿಲ್ಲ. ಅಂಥ ಸಮಸ್ಯೆಗಳು ತುಂಬ ಹೆವಿ ಆಗಿತ್ತು. ಅದಾದಮೇಲೆ ಇವರಿಗೆ ಆಕ್ಸಿಡೆಂಟು ಸಹ ಆಗಿತ್ತು. ಇವರು ಆ ವಿಷಯವನ್ನು ನನ್ನ ಹತ್ರ ಶೇರ್ ಮಾಡಿರಲಿಲ್ಲ. ನನಗೆ ಆಮೇಲೆ ಗೊತ್ತಾಯಿತು, ಅವ್ರ ಮನೆಯಲ್ಲಿ ವಾಸ್ತು ಕನ್ಸಲ್ಟೆನ್ಸಿ ಹೋದಾಗ ಆ ಮನೆಯನ್ನು ನೋಡಿದಾಗ ನನಗೆ ಗೊತ್ತಾಯಿತು ಇವರಿಗೆ ಆಕ್ಸಿಡೆಂಟ್ ಆಗಿರುತ್ತೆ ಇಲ್ಲಿ ಅಂತೇಳಿ. ಅದ್ರ ಬಗ್ಗೆ ನಾನು ಮುಂದೆ ಅನಾಲಿಸಿಸ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಇವಾಗ ನಾವು ಕುಂಡ್ಲಿಯನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಕುಂಡ್ಲಿಯಲ್ಲಿ ನಾವು ಯಾವ ಥರ ಅನಾಲಿಸಿಸ್ ಮಾಡ್ತೀವಿ ಅಂತೇಳಿ ನಾನು 4 ಥರ ಅನಾಲಿಸಿಸ್ ಮಾಡ್ತೀನಿ. ಒಂದು ಪ್ರಿಡಿಕ್ಷನ್ ಮಾಡಬೇಕು ಅಂದರೆ ಮೊದಲನೇದಾಗಿ ನಮ್ಮ ಕುಂಡ್ಲಿಯನ್ನು ಪೂರ್ತಿಯಾಗಿ ಅದನ್ನು ಚೆಕ್ ಮಾಡುವಂಥದ್ದು. ಎರಡನೇದಾಗಿ ನಮ್ಮ ಮನೆಯ ವಾಸ್ತುವನ್ನು ಚೆಕ್ ಮಾಡ್ತೀನಿ, ಮನೆಯಲ್ಲಿ ಏನೇನು ದೋಷಗಳಿದೆ ಅಂತೇಳಿ. ಮೂರನೇದಾಗಿ ನ್ಯೂಮರಾಲಜಿನಲ್ಲಿ ನಾನು ಚೆಕ್ ಮಾಡ್ತೀನಿ. ನ್ಯೂಮರಾಲಜಿ ಕೆಲವೊಂದು ಸರಿ ನಾವು ನಮ್ಮ ಕಂಡಕ್ಟರ್ ನಂಬರ್ ಆಗಿರ್ಬೋದು, ಡ್ರೈವರ್ ನಂಬರ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ನಾವು ಮಾಡ್ತಾ ಇರೋದಿಲ್ಲ. ಎರಡನೇದಾಗಿ ಕೆಲವೊಂದು ಮಿಸ್ಸಿಂಗ್ ನಂಬರ್ಸ್ಗಳು ಇರ್ತವೆ, ಅದು ತುಂಬ ಎಫೆಕ್ಟ್ ಮಾಡ್ತಾ ಇರುತ್ತೆ. ಅದ್ರ ಬಗ್ಗೆ ಅನಾಲಿಸಿಸ್ ಮಾಡಬೇಕಾಗತ್ತೆ. ಮತ್ತು ಅದಾದಮೇಲೆ ಬಂದ್ಬಿಟ್ಟು ನಾವು ನಮ್ಮ ಕರ್ಮಗಳನ್ನು ನಮ್ಮ ಭಾಗ್ಯಕ್ಕೆ ಅನುಸಾರವಾಗಿ ನಾವು ಮಾಡ್ತಾ ಇದ್ವೋ ಇಲ್ವೋ ಅಂತೇಳಿ ನಾವು ಚೆಕ್ ಮಾಡ್ತೀವಿ. ಈ ರೀತಿ 4-5 ಪ್ರೋಸೆಸ್ ಇದೆ. ಅದನ್ನು ಮಾಡ್ಕೊಂಡ್ಬಿಟ್ಟು ನಾವು ಪ್ರಿಡಿಕ್ಷನ್ ಮಾಡಲಿಕ್ಕಾಗತ್ತೆ. ಇದೊಂದು ಪೂರ್ತಿ ಪ್ರೋಸೆಸ್ ಇದು. ಇದನ್ನೇ ಒಂದು ನಿಮಗೆ ಕೇಸ್ ಸ್ಟಡಿ ಆಗಿ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ನನ್ನ ಹತ್ರ ಯಾರೇ ಕನ್ಸಲ್ಟೆನ್ಸಿ ತೊಗೊಂತಾರೆ ಅವ್ರಿಗೆಲ್ಲ ಇದೇ ಥರ ನಾನು ಮಾಡಿ ತೋರಿಸುವಂಥದ್ದು. ಒಂದು ಇಲ್ಲಿ ನಾವು ಕುಂಡ್ಲಿಯನ್ನು ನೋಡ್ತಾ ಇದ್ದೆ. ಈ ಕುಂಡ್ಲಿಯಲ್ಲಿ ನೀವು ಇಲ್ಲಿ ಗಮನಿಸ್ಬೋದು, ನಾನು ಒಂದು ರೌಂಡ್ ಮಾರ್ಕ್ ಆಗಿದೆ. ಇಲ್ಲಿ ದಶಮ ಸ್ಥಾನ ಅಂತಾರೆ ಇದನ್ನು. ಅಂದರೆ ನಮ್ಮ ಪ್ರೊಫೆಷನ್ ತೋರಿಸುತ್ತೆ. ಇಲ್ಲಿ ನಮ್ಮ ಪ್ರೊಫೆಷನ್ ಹೇಗಿರುತ್ತೆ ಅಂತೇಳಿ. ಇಲ್ಲಿ ಸೂರ್ಯ ಮತ್ತು ಗುರು, ಶುಕ್ರ ಮತ್ತು
ಮೆರ್ಕ್ಯೂರಿ ಇರುವಂಥ ಒಂದು ಸ್ಥಾನ ಇದು. ಸೂರ್ಯ ಬಂದ್ಬಿಟ್ಟು ಇಚ್ಛಾಪೂರ್ತಿ ಭಾವದಲ್ಲಿ ಇರುವಂಥ ಒಂದು ಭಾವದ ಅಧಿಪತಿ. ದಶಮ ಸ್ಥಾನ ತುಂಬ ಒಳ್ಳೆಯ ಭಾವದಲ್ಲಿ ಇರುವಂಥದ್ದು. ಅಂದರೆ ಈ ವ್ಯಕ್ತಿಯಲ್ಲಿರೋ ಈ ಕುಂಡಲಿರುವಂಥ ವ್ಯಕ್ತಿಗೆ ಪ್ರೊಫೆಷನ್ ಸಂಬಂಧಪಟ್ಟಂಥ ಸಮಸ್ಯೆಗಳು ತುಂಬ ಕಡಿಮೆ ಬರುವಂಥದ್ದು ಈ ಕುಂಡಲಿಯಲ್ಲಿ ನೋಡೋ ಪ್ರಕಾರ. ಇಲ್ಲಿ ಇನ್ನೊಂದು ನೋಡಿ ಅಂದರೆ ಆಗಿದ ಮೇಲೆ ಇಲ್ಲಿ ಇವರಿಗೆ ದಶ ಯಾವ್ದು ನಡೀತಿತ್ತು ಅಂತಂದ್ರೆ ಈ ಸಮಯದಲ್ಲಿ ಇವರಿಗೆ ಶನಿಯ ದಶ ನಡೀತಿತ್ತು, ಜೊತೆಗೆ ಶುಕ್ರನ ಭುಕ್ತಿ ನಡೀತಾ ಇತ್ತು. ಶುಕ್ರ ಮತ್ತೆ ಶನಿ ಏನಿಲ್ಲಿದೆ ಅಂತಂದ್ರೆ ಶನಿ ಬಂದ್ಬಿಟ್ಟು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಇರುವಂತದ್ದು. ಶುಕ್ರ ನಕ್ಷತ್ರದಲ್ಲಿ, ಶುಕ್ರ ಬಂದ್ಬಿಟ್ಟು ಶನಿ ನಕ್ಷತ್ರದಲ್ಲಿ ಅಂದ್ರೆ ಪುಷ್ಯ ನಕ್ಷತ್ರದಲ್ಲಿ ಗೋಚಾರ ಮಾಡ್ತಾ ಇದ್ದಿದ್ದು, ಅಂದ್ರೆ ಅವ್ರ ನಕ್ಷತ್ರದಲ್ಲಿ ಇರುವಂತದ್ದು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಒಂದು ಅರ್ಥ ಆಗತ್ತೆ. ಇಲ್ಲಿ ಶನಿಯ ದಶದಲ್ಲಿ ಶನಿ ಬಂದು ಇಚ್ಛಾಪೂರ್ತಿ ಭಾವದಲ್ಲಿ ಇರೋದ್ರಿಂದ, ಅಂದ್ರೆ ಚತುರ್ಭಾವದ ಸ್ವಾಮಿ ಇಚ್ಛಾಪೂರ್ತಿ ಭಾವದಲ್ಲಿ, ಅಂದ್ರೆ ಇದೇ ಸಮಯದಲ್ಲಿ ಅವರು ಒಂದು ಪ್ರಾಪರ್ಟಿ ತಗೊಳ್ಳುವಂತ ಯೋಗನ ಸಹ ಅವರಲ್ಲಿತ್ತು. ನಾನು ಅದನ್ನ ಆಮೇಲೆ ಕೇಳಿದ್ದೆ ಅವ್ರಿಗೆ, ಈ ಪ್ರಾಪರ್ಟಿ ತಗೊಂಡ ಮೇಲೇನೆ ಅವ್ರಿಗೆ ಸಮಸ್ಯೆಗಳು ಸ್ಟಾರ್ಟ್ ಆಗಿತ್ತು ಅಂತೇಳಿ. ಮತ್ತೆ ಎರಡನೇದಾಗಿ ಪಂಚಮ ಭಾವದಲ್ಲಿ ಅದು ಶನಿಯ 180 ಡಿಗ್ರಿ ಆಪೋಸಿಟ್ ದೃಷ್ಟಿ ಇದೆ, ಇಲ್ಲಿ ಆಸ್ಪೆಕ್ಟ್ ಇರೋದ್ರಿಂದ ಇದು ಸಹ ಒಳ್ಳೆ ದೃಷ್ಟಿ ಅಲ್ಲ. ಎರಡನೇದಾಗಿ ಶುಕ್ರನ ನಕ್ಷತ್ರ ಇರೋದ್ರಿಂದ ಶುಕ್ರ ಬಂದ್ಬಿಟ್ಟು ಪ್ರಥಮ ಸ್ಥಾನದಿಂದ ಲಗ್ನ ಭಾವಕ್ಕೆ ಅಧಿಪತಿ, ಜೊತೆಗೆ ಅಷ್ಟಮ ಭಾವಾಧಿಪತಿ ಆಗಿದ್ದು ನಿರಾಳ ಭಾವ ಚಲಿತ ಕುಂಡಲಿಯಲ್ಲಿ ನವಮ ಭಾವದಲ್ಲಿ ಅವನು ಸ್ಥಾನಾಂತರವಾಗಿದ್ದಾನೆ. ಅಂದ್ರೆ ಇಲ್ಲಿ ಪಂಚಮ ಪತ್ನಿ ನವಮ ಆಗಿರೋದ್ರಿಂದ ಇಲ್ಲಿ ಒಂದು ಜಾಬ್ ಟ್ರಾನ್ಸ್ಫರ್ ಅಥವಾ ಜಾಬ್ ಅನ್ನ ಚೇಂಜ್ ಮಾಡುವಂತ ಒಂದು ಯೋಗವನ್ನ ಕೊಟ್ಟದ್ದು. ಜೊತೆಗೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ನೋಡಿ, ಇಲ್ಲಿ ಜೊತೆಗೆ ಅಷ್ಟಮ ಭಾವದ ಅಧಿಪತಿ ಆಗಿರೋದ್ರಿಂದ ಇವರಿಗೆ ಶುಕ್ರನ ಭುಕ್ತಿ ಬಂದ ತಕ್ಷಣನೇ ವಿತಿನ್ 15 days ಅಲ್ಲಿ ಇವ್ರ ಜಾಬ್ ಹೊರಟೋಗುತ್ತೆ. ಅಂದ್ರೆ ನೋಡಿ ಎಷ್ಟು ಇದು ಅಸ್ಟ್ರಾಲಜಿ ವರ್ಕ್ ಆಗಿದೆ ಅಂತ ಹೇಳಿ ಆ ಸಮಯದಲ್ಲಿ. ಎರಡನೇದಾಗಿ ಇಲ್ಲಿ ನೀವು ನೋಡ್ಬೋದು ಈ ಭಾಗವನ್ನ, ಇಲ್ಲಿ ಒಟ್ಟು 3, 4, 5 ಈ 3 ಭಾವಗಳಲ್ಲಿ ಹೆಚ್ಚು ಕಡಿಮೆ 1, 2, 3, 4, 5, 6, 7 ಗ್ರಹಗಳ ಒಂದು ನೆಗೆಟಿವ್ ಆಸ್ಪೆಕ್ಟ್ ಇದೆ. ಅಂದ್ರೆ ಇದು ಪೂರ್ತಿ ಅಂದ್ರೆ ಈ ಭಾಗದಲ್ಲಿ ಬರುತ್ತೆ. ಇದು 3, ಇದು 4ನೇ ಭಾವ, ಇದು 5ನೇ ಭಾವ. ಈ 5 ಭಾವದಿಂದ ಪೂರ್ತಿ ಇದು ನಾರ್ತ್ ಡೈರೆಕ್ಷನ್ ಬರುವಂಥದ್ದು. ಈ ನಾರ್ತ್ ಡೈರೆಕ್ಷನ್ ಪೂರ್ತಿಯಾಗಿ ಅವ್ರ ಮನೆಯಲ್ಲಿ ಕೆಟ್ಟಿರುತ್ತೆ, ಅಂದ್ರೆ ದೋಷಪೂರ್ಣವಾಗಿರುವಂಥದ್ದು. ಇದನ್ನ ನಾನು ಮುಂದೆ ಈ ತೋರಿಸ್ತೀನಿ, ಅವ್ರ ಮನೆ ಡ್ರಾಯಿಂಗ್ ಎಲ್ಲ ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಹಂಗಾಗ್ಲಾಗಿ ಇಲ್ಲಿ ಇವ್ರ ಮನೆ ವಾಸ್ತು ಕೆಟ್ಟಿರುತ್ತೆ. ಹಂಗಾಗಿ ಒಟ್ಟು ನಾವು ಈ ಕುಂಡ್ಲಿಯನ್ನ ನೋಡಿದ ಮೇಲೆ ನಮಗಂತೂ ಒಂದು ಅರ್ಥ ಆಗಿದೆ. ಏನು ಅಂತಂದ್ರೆ ಇವರಿಗೆ ಈ ಸಮಯದಲ್ಲಿ 3 ಇವೆಂಟ್ಸ್ ನಡೀತು. ಒಂದು, ಇವರು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿದ್ರು, ಅಂದ್ರೆ ಈ ಫ್ಲಾಟ್ ಖರೀದಿ ಮಾಡಿದ್ರು. ಆ ಫ್ಲಾಟ್ ಖರೀದಿ ಮಾಡಿದ ಸ್ವಲ್ಪ ದಿವಸದಲ್ಲಿ ಅವ್ರ ಜಾಬ್ ಹೊರಟಾಯಿತು. ನಂತರ ಅಲ್ಲಿಗೆ 2 ತಿಂಗಳಿಗೆ ಅವರ ಆಕ್ಸಿಡೆಂಟ್ ಸಹ ಆಗೋಯ್ತು. ಈ 3 ಇವೆಂಟ್ ಅನ್ನ ಅವರು ಗಮನಿಸಿದ್ದಾರೆ. ಅದಾದ್ಮೇಲೆ ಸ್ವಲ್ಪ ದಿವಸ ಕಳೆದು ನನ್ನ ಹತ್ರ ಅವರು ಮೀಟ್ ಆಗಿದ್ದು. ಇದು ಇವ್ರ ಕುಂಡ್ಲಿಯಲ್ಲಿ ಬಂದಂತ ಒಂದು ಸಮಸ್ಯೆ. ಈ ಕುಂಡ್ಲಿಯಿಂದ ನಮಗೆ ಒಂದು ಸಾರಾಂಶ ಏನು ಗೊತ್ತಾಯ್ತು ಅಂದ್ರೆ, ಇವರ ಸಮಯ ಏನ್ ಇವಾಗ ನಡೀತಾ ಇದೆ ಅದು ಸರಿ ಇಲ್ಲ ಅಂತೇಳಿ. ಅದಾದ್ಮೇಲೆ ಎರಡನೇದಾಗಿ ಅವರ ಒಂದು ವಾಸ್ತುವನ್ನು ಸಹ ನಾವು ಚೆಕ್ ಮಾಡಬೇಕಿತ್ತು. ವಾಸ್ತು ರಿಲೇಟೆಡ್ ಏನೇನು ಇಶ್ಯೂಸ್ ಇರ್ಬೋದು ಅಂತೇಳಿ ನೀವು ಒಂದು ಗಮನಿಸಬೇಕಾಗಿರುವಂತೂ, ಯಾರ ಜೀವನದಲ್ಲಿ ಜಾಬ್ಸ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಇದ್ರೆ ಅಥವಾ ಬಿಸ್ನೆಸ್ ರಿಲೇಟೆಡ್ ಇಶ್ಯೂಸ್ ಏನಾದ್ರು ಇದ್ರೆ ಮನೆಯಲ್ಲಿ, ನೀವು ಖಂಡಿತವಾಗಿ ನಿಮ್ಮ ಮನೆಯ ಉತ್ತರ ದಿಕ್ಕನ್ನ ಖಂಡಿತವಾಗಿ ಚೆಕ್ ಮಾಡಿ. ಅಲ್ಲಿ ಏನಾದರೂ ದೋಷಪೂರ್ಣವಾಗಿ ಏನಾದರೂ ಇದ್ದೇ ಇರುತ್ತೆ. ಅದಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಆ ಥರ ಸಮಸ್ಯೆಗಳು ಬರೋದಿಲ್ಲ. ಬಂದ್ರೂ ತುಂಬಾ ಲಿಮಿಟ್ ಆಗಿರುತ್ತೆ. ಈಗ ನಿಮ್ಮ ಸಮಯ ಖರಾಬ್ ಇದ್ದಾಗ ಆ ಸಮಸ್ಯೆಗಳು ತೋರಿಸುತ್ತೆ. ಬಟ್ ಆದ್ರೂ ನೀವು ಅದನ್ನ ಸಹಿಸೋ ಶಕ್ತಿ ನಿಮ್ಮಲ್ಲಿ ದೇವ್ರು ಕೊಡ್ತಾನೆ. ಅದೆಲ್ಲಿಂದರೂ ಒಂದು ಎನರ್ಜಿ ನಿಮ್ಮಲ್ಲಿ ಇರುತ್ತೆ, ಅದು ಫೇಸ್ ಮಾಡ್ತಾ ಇರ್ತೀರ. ಏನೋ ದೋಷ ಇತ್ತು ಅಂತಂದ್ರೆ ನೀವು ಫೇಸ್ ಮಾಡೋಕ್ಕೂ ಸಹ ಆಗಲ್ಲ, ನಿಮಗೆ ತುಂಬಾ ಕಷ್ಟಗಳನ್ನ ನೀವು ಅನುಭವಿಸ್ಬೇಕಾಗತ್ತೆ. ಆದ್ರೆ ಮೊದಲನೇದಾಗಿ ಏನಾದ್ರೂ ನಾರ್ತ್ ಅಲ್ಲಿ ಅಂದ್ರೆ ಉತ್ತರದಲ್ಲಿ ಏನಾದ್ರು ಕಿಚನ್ ಇದ್ರೆ ನಿಮ್ಮ ಈ 2 ಸಮಸ್ಯೆಗಳಲ್ಲಿ 100% ಏನಾದ್ರು ಸಮಸ್ಯೆಗಳನ್ನ ನೀವು ನೋಡ್ತೀರಾ. ಎರಡನೇದಾಗಿ ಟಾಯ್ಲೆಟ್ ಏನಾರು ಇತ್ತು ಅಥವಾ ಗುಜರಿ ಸಾಮಾನುಗಳು ಏನಾರು ಇಟ್ಟಿದ್ರೆ ಅಥವಾ ಬ್ಯಾಡ್ ಸ್ಟೋರೇಜ್ ಏನಾರು ಇಟ್ಟಿದ್ದಾರೆ. ಬ್ಯಾಡ್ ಸ್ಟೋರೇಜ್ ಅಂದ್ರೆ ನನ್ನ ಅರ್ಥ 3 ತಿಂಗಳಿಂದ ಯಾವುದೇ ವಸ್ತುಗಳನ್ನ ಆ ಸ್ಟೋರೇಜ್ ತಕ್ಕೊಂಡಿಲ್ಲ, ಯೂಸ್ ಮಾಡ್ತಿಲ್ಲ ಅಂತ ವಸ್ತುಗಳು ಒಂದೇ ಜಾಗದಲ್ಲಿ ಇಟ್ಟಿದ್ದಾರಾ ಅಂತಂದ್ರೆ ಅದು ಬ್ಯಾಡ್ ಸ್ಟೋರೇಜ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅದನ್ನ. ಅದೇನಾದ್ರೂ ಆ ಥರ ಇಲ್ಲಿದ್ರೆ ಅವಾಗಲೂ ಸಮಸ್ಯೆ ಆಗುತ್ತೆ. ಅಥವಾ ಜೂತೆ ಚಪ್ಪಲ್ ಈ ಥರ ಏನಾದ್ರು ಅಲ್ಲಿ ಇಟ್ಟಿದ್ರೆ ಅವಾಗಲೂ ಸಹ ಈ ಥರ ಸಮಸ್ಯೆಗಳನ್ನ ನೀವು ನೋಡ್ತೀರಾ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಥರ ಪೇಂಟಿಂಗ್ ನೀವು ನೋಡ್ತಿರ್ಬೋದು ಇಲ್ಲಿ ಸ್ಕ್ರೀನಲ್ಲಿ. ಈ ಥರ ಪೇಂಟಿಂಗ್ಸ್ ಏನಾದರೂ ನೀವು ನಾರ್ತ್ ದಿಕ್ಕಲ್ಲಿ ಏನಾದರೂ ಇಟ್ಟಿದ್ರೆ ಅವಾಗಲೂ ಸಹ ನಿಮಗೆ ಬಿಸ್ನೆಸ್ ಮತ್ತೆ ಜಾಬ್ಸ್ ರಿಲೇಟೆಡ್ ಇಶ್ಯೂಸ್ ಏನಾದರೂ 100% ಮನೆಯಲ್ಲಿ ಇದ್ದೇ ಇರುತ್ತೆ. ಅದಾದ್ಮೇಲೆ ನಾನು ಇವ್ರ ಮನೆಯನ್ನ ಕನ್ಸಲ್ಟೆನ್ಸಿ ಮಾಡಿದೆ. ಈ ಮನೆ ಬಂದ್ಬಿಟ್ಟು 3 BHK ಫ್ಲಾಟ್ ಇದೆ.
ಇದು ಈಸ್ಟ್ 95 ಡಿಗ್ರಿನಲ್ಲಿ ಇದ್ದಂಥ ಒಂದು ಫ್ಲ್ಯಾಟ್. ಈ ಫ್ಲ್ಯಾಟನ್ನು ನಾನು ಪೂರ್ತಿ ಗ್ರಿಡ್ ಮಾಡಿದೆ. ಪೂರ್ತಿ ಗ್ರಿಡ್ ಮಾಡಿದಾಗ ಇದರಲ್ಲಿ ಗೊತ್ತಾಯಿತು. ಗ್ರಿಡ್ ಅಂತಂದ್ರೆ ಏನು ಅಂತಂದರೆ ಇಲ್ಲಿ ಈ ಏರಿಯಾಸ್ ಎನರ್ಜಿಯನ್ನು ಚೆಕ್ ಮಾಡಲಿಕ್ಕೋಸ್ಕರ ಮಾಡಲಿಕ್ಕಾಗತ್ತೆ ಅಷ್ಟೇ. ಯಾವ ಏರಿಯಾದಲ್ಲಿ ಎಷ್ಟು ಎನರ್ಜಿ ಇದೆ, ಪಾಸಿಟಿವ್ ಎಷ್ಟಿದೆ, ನೆಗೆಟಿವ್ ಎಷ್ಟಿದೆ, ಕಡಿಮೆ ಎಷ್ಟಿದೆ, ಜಾಗ ದೊಡ್ಡದು ಎಷ್ಟು ಹೆಚ್ಚಾಗಿದೆ, ಎಷ್ಟು ಕಟ್ಟಾಗಿದೆ, ಇದೆಲ್ಲ ಇದರಲ್ಲೇ ಗೊತ್ತಾಗ್ತು. ಈ ಬಾರ್ ಗ್ರಾಫಲ್ಲಿ ನಾವು ನೋಡ್ತೇವೆ, ಗೊತ್ತಾಗ್ಬಿಡುತ್ತೆ ಯಾವ ಏರಿಯಾ ಎಷ್ಟು ವೀಕ್ ಇದೆ, ತೊಂದರೆ ಇದೆ ಅಂತೇಳಿ. ಆಮೇಲೆ ನಮಗೆ ಈ ಮನೆಯನ್ನು ಪೂರ್ತಿಯಾಗಿ ಅನಾಲಿಸಿಸ್ ಮಾಡಿದ್ಮೇಲೆ ನನಗೆ ಕಂಡಂತಹ ಕೆಲವೊಂದು ದೋಷಗಳು ಇಲ್ಲಿ ಏನು ಅಂತಂದರೆ, ಒಂದು ಇವರ ಎಂಟ್ರಿ ನಾರ್ತ್ ಈಸ್ಟ್ ಇತ್ತು, ಒಂದು ಈಶಾನ್ಯದಲ್ಲಿ ಎಂಟ್ರಿ ಮಾಡಿದ್ರು. ಎಂಟ್ರಿ ಈಶಾನ್ಯದಲ್ಲಿ ಓಕೆ ನಡೆಯುತ್ತೆ, ಬಟ್ ಇದು ಆಸ್ಪೀಸಿಯಸ್ ಅಲ್ಲ, ಅಂದರೆ ಶುಭವಾಗಿರೋದಿಲ್ಲ. ಏಕೆ ಅಂದರೆ ಕೆಲವೊಂದು ಸರಿ ಲೋನನ್ನು ಜಾಸ್ತಿ ಮಾಡಿಬಿಡುತ್ತೆ. ಎರಡನೇದಾಗಿ ವೆಸ್ಟಲ್ಲಿ ಅಂದರೆ ಪಶ್ಚಿಮದಲ್ಲಿ ಟಾಯ್ಲೆಟ್ ಇದೆ, ಅದು ನಮ್ಮ ಇಚ್ಛಾಪೂರ್ತಿಯನ್ನು ಮಾಡೋದಿಲ್ಲ. ಮೂರನೇದಾಗಿ ಇವರು ಮಲಕೋತಾ ಜಾಗ ಯಾವುದಪ್ಪ ಅಂದರೆ ಆಗ್ನೇಯ. ಅಲ್ಲಿ ಮಲಗೋದ್ರಿಂದ ಮನೆಯಲ್ಲಿ ಏನಾದರೂ ಜಗಳಗಳು ಅವು ಆಗ್ತಾ ಇರ್ತವೆ, ಮಾನಸಿಕ ತನಾವ ಏನಾದರೂ ಆಗ್ತಾ ಇರುತ್ತೆ. ಮತ್ತು ನಾಲ್ಕನೇದಾಗಿ ನಾರ್ತ್ ಅಂದರೆ ಉತ್ತರದಲ್ಲಿ ನಾನು ಮೊದಲೇ ನಿಮಗೆ ಹೇಳಿದ್ದೆ ಕುಂಡ್ಲಿ ನೋಡಿ, ಅದೇ ಥರ ಪೂರ್ತಿ ಫೈರ್ ಎಲಿಮೆಂಟಿಂದ ಕೂಡಿರುವಂಥ ಗೋಡೆ ಇತ್ತು. ಅಲ್ಲಿ ಕರ್ಟನ್ ಹಾಕಿದ್ರು, ಪೇಂಟ್ಸ್ ಹಾಕಿದ್ರು, ಮತ್ತು ಕಾರ್ಪೆಟ್ ಹಾಕಿದ್ರು. ಅಲ್ಲೆಲ್ಲ ಈ ಥರ ಸಮಸ್ಯೆಗಳನ್ನು ತುಂಬ ನಾವು ನೋಡಿದೆ ಅಲ್ಲಿ. ಜೊತೆಗೆ ಅದಾದಮೇಲೆ ಸೌತ್ ಭಾಗದಲ್ಲಿ ಬಂದಾಗ ನನಗೆ ಪೂರ್ತಿ ಅಲ್ಲಿ ವಾಟರ್ ಎಲಿಮೆಂಟ್ ಇರೋವಂಥ ಒಂದು ಪೇಂಟ್ ಸಿಕ್ತು ಅಲ್ಲಿ. ಜೊತೆಗೆ ಅವ್ರು ಪೂರ್ತಿ ಅವರು ಏನು ಕಾರ್ಪೆಟ್ಸ್ ಎಲ್ಲ ಹಾಕಿದ್ರು, ಇವೆಲ್ಲ ಗೋಡೆದು ಕಲರ್ಸ್ ಅಲ್ಲೆಲ್ಲ ಹಾಕಿದ್ರು, ಪೂರ್ತಿ ಅಲ್ಲೆಲ್ಲ ಪೂರ್ತಿ ಬ್ಲೂ ಕಲರ್ದನ್ನು ಯೂಸ್ ಮಾಡಿದ್ರು. ಹಂಗಾಗಿ ಆ ಭಾಗದಲ್ಲಿ ನೋಡ್ತೇನೆ ನಾನು ಅವ್ರಿಗೆ ಕೇಳಿದೆ, ಈ ಮನೆಯಲ್ಲಿ ಯಾರಿಗಾರೊಬ್ಬರಿಗೆ ಆಕ್ಸಿಡೆಂಟ್ ಆಗಿರುತ್ತೆ ಅಂತೇಳಿ. ಆವಾಗ ಅವ್ರು ಹೇಳಿದ್ರು, ಹಾಂ ಇವರಿಗೆ ಆಕ್ಸಿಡೆಂಟ್ ಆಗಿತ್ತು, ಫ್ರ್ಯಾಕ್ಚರ್ ಆಗಿತ್ತು ಅಂತೇಳಿ. ಆಮೇಲೆ ಏನಪ್ಪ ಅದಾದಮೇಲೆ ಅವ್ರ ನಮ್ಮ ಮನೆ ಮಂದಿರಗಳು ಇರ್ತಾವಲ್ಲ, ಆ ಮಂದಿರನ SSW ಅಂತ ಹೇಳ್ತೀವಿ, ಅಂದರೆ ಸೌತ್ ಆಫ್ ಸೌತ್ ವೆಸ್ಟ್. ಈ ಭಾಗದಲ್ಲಿ ಅವರು ದೇವಸ್ಥಾನ ಮಂದಿರವನ್ನು ಇಟ್ಟಿದ್ರು. ಈ ಭಾಗದಲ್ಲಿ SSW ಅಂದರೆ ಈ ಸೌತ್ ಆಫ್ ಸೌತ್ ವೆಸ್ಟಲ್ಲಿ ನಿಮ್ಮಲ್ಲಿ ಯಾರಾದ್ರೂ ಮಂದಿರ ಇಟ್ಟಿದ್ರೆ ಇವತ್ತಲೇ ಅಲ್ಲಿಂದ ಶಿಫ್ಟ್ ಮಾಡಿ. ಅಲ್ಲಿಡೋದ್ರಿಂದ ನಿಮ್ಮ ಮನೆಯಲ್ಲಿ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ, ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ರಾಬ್ಲಮ್ಸ್ ಇಶ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ, ಆಕ್ಸಿಡೆಂಟ್ ಆಗುವಂಥ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇವೆಲ್ಲ ಸಮಸ್ಯೆಗಳನ್ನ ನೀವು ತಪ್ಪಿಸಬೇಕು ಅಂತ ಮೊದಲು ಇವತ್ತಲೇ ಈಗಲೇ ನಿಮ್ಮ ಮನೆಯಲ್ಲಿ ಆ ಭಾಗದಾಗೇನಾದರೂ ದೇವರ ಮಂದಿರವನ್ನು ಇಟ್ಟಿದ್ರೆ ಶಿಫ್ಟ್ ಮಾಡಿ ಈಶಾನ್ಯದಲ್ಲೋ, ಪೂರ್ವದಲ್ಲೋ ಅಥವಾ ಪಶ್ಚಿಮದಲ್ಲೋ ಅದನ್ನು ಸ್ಥಾಪನೆ ಮಾಡಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಆಗ್ನೇಯದಲ್ಲಿ ಈ ಭಾಗದಲ್ಲಿ ಪೂರ್ತಿ ಗ್ರೀನ್ ಪ್ಲಾಂಟ್ಸನ್ನು ಇವರು ಇಲ್ಲಿ ಇಟ್ಬಿಟ್ಟಿದ್ರು, ಇಲ್ಲಿ ಆಗ್ನೇಯ ದಿಕ್ಕಲ್ಲಿ. ಇದು ಬಂದ್ಬಿಟ್ಟು ಆಕ್ಸಿಡೆಂಟ್ ಕಾರಕವಾಗಿರುತ್ತದೆ. ಮತ್ತು ಇನ್ನೊಂದು ನಾರ್ತ್ ವೆಸ್ಟ್ ಅಂದರೆ ಇದು ವಾಯುಕಿರಣ ಪೂರ್ತಿಯಾಗಿ ಇಲ್ಲಿ ಕಟ್ಟಾಗಿದೆ ನೋಡಿ, ಇಲ್ಲವೇ ಇಲ್ಲ, ಇಲ್ಲಿ ಪೂರ್ತಿ ಕಟ್ಟಾಗೋಗಿದೆ. ಮತ್ತು ESCನೂ ಸಹ ಕಟ್ಟಾಗಿದೆ, ಅಂದರೆ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತಾರೆ. ಇದು ಪೂರ್ತಿ ಇದು ಅನಾಲಿಟಿಕಲ್ ಅಂತಂತಾರೆ. ಇಲ್ಲಿ ನಮಗೆ ಏನಾದ್ರು ಸಮಸ್ಯೆಗಳು ಬಂದರೆ ಆ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ನಾವೇನು ಚರ್ಚೆಯನ್ನು ಮಾಡ್ತೀವಿ, ನಾವೇನು ಅನಾಲಿಸಿಸ್ ಮಾಡ್ತೀವಿ, ನಮ್ಮ ತಲೆಯಲ್ಲಿ ಯೋಚನೆ ಮಾಡ್ತೀವಿ, ಅದು ತಲೆ ಕೆಲಸನೇ ಮಾಡೋದಿಲ್ಲ. ನಮಗೆ ಯಾವುದೇ ಥರದ ಸೊಲ್ಯೂಷನ್ ಆಗಲಿ ಹೊರಗಡೆ ಸಿಗೋದಿಲ್ಲ. ಈ ಥರ ಸಮಸ್ಯೆಗಳನ್ನ ನಾವು ನೋಡ್ತೀವಿ. ಇವೆಲ್ಲ ಸಮಸ್ಯೆಗಳನ್ನು ನಾವು ಅವರ ಮನೆಯಲ್ಲಿ ನೋಡಿದ್ವಿ. ಇದರಿಂದ ಒಂದು ಗೊತ್ತಾಯಿತು, ಆ ಮನೆಯಲ್ಲೂ ಸಹ ವಾಸ್ತು ದೋಷಗಳಿಂದ ನಾವು ಕೂಡಿರುತ್ತೆ ಅಂತೇಳಿ. ಅದು ಗೊತ್ತಾಯಿತು, ವಾಸ್ತು ಸಹ ಸರಿಯಾಗಿಲ್ಲ ಅಂತೇಳಿ. ನೆಕ್ಸ್ಟ್ ಫೈನಲ್ ಆಗಿ ನೋಡಿದ್ ನಾವೇನಪ್ಪ ಅಂತಂದರೆ, ಇವ್ರೇನು ಕೆಲಸ ಮಾಡ್ತಾಯಿದ್ರು, ಯಾವುದು ನೇಚರ್ ಆಫ್ ಜಾಬ್ ಮಾಡ್ತಾಯಿದ್ರು ಅದು ಇವರ ಭಾಗ್ಯಕ್ಕನುಸಾರವಾಗಿದೆಯಾ, ಅಂದರೆ ಇವರ ಕುಂಡಲಿಯ ಭಾಗ್ಯಕ್ಕನುಸಾರವಾಗಿದೆಯೋ ಅಂತೇಳಿ ಅದನ್ನು ಚೆಕ್ ಮಾಡಿದಾಗ ನನಗೆ ಗೊತ್ತಾಯ್ತು ನೋಡಿ, ಅವರಿಗೆ ಅವರ ಕುಂಡಲಿಯ ಪ್ರಕಾರ ಇಷ್ಟು ಜಾಬ್ಸನ್ನು ಅವರು ಅಥವಾ ಇಷ್ಟು ಪ್ರೊಫೆಷನನ್ನು ಅವರು ಸೆಲೆಕ್ಟ್ ಮಾಡ್ಬೋದಿತ್ತು. ಅದರಲ್ಲಿ ಅವರು ಕಾರ್ಪೊರೇಟ್ ಪ್ರೊಫೆಷನ್ ಮಾಡ್ತಾ ಇದ್ರಿಂದ ಅವರಿಗೆ ಕೆಲಸದಲ್ಲಿ ಯಾವುದೇ ತರಹದ ಸಮಸ್ಯೆಗಳು ಇರಲಿಲ್ಲ. ಅವ್ರು ಮಾಡ್ತಿದ್ದ ಕೆಲಸಗಳು ಸರಿಯಾಗೇ ಇತ್ತು. ಇದೆಲ್ಲ ಆದಮೇಲೆ ನಾನು ಇವ್ರಿಗೆ ಕೆಲವೊಂದು ರೆಮಿಡೀಸನ್ನು ನಾನು ಇವ್ರಿಗೆ ಹೇಳಿದೆ. ಒಂದು, ಇವ್ರ ಎಂಟ್ರಿ ಏನಿತ್ತಲ್ಲ ಆ ಎಂಟ್ರೀಸನ್ನು ಶುಭವನ್ನು ಮಾಡಲಿಕ್ಕೋಸ್ಕರ ಆ ಎಂಟ್ರಿನಲ್ಲಿ ನಾನು ಅಲ್ಯೂಮಿನಿಯಂ ಸ್ಟ್ರಿಪ್ಪನ್ನು ಇಲ್ಲಿ ಹಾಕಿದೆ ಆ ಎಂಟ್ರಿನಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಇವ್ರಿಗೆ ಟಾಯ್ಲೆಟ್ಸ್ ಏನಿತ್ತಲ್ಲ ಸೀಟ್ಸ್ ಹತ್ರನೂ ಐರನ್ದು ಸ್ಟ್ರಿಪ್ಪನ್ನು ಪೂರ್ತಿ ಇದರಲ್ಲಿ ಇಲ್ಲೆಲ್ಲ ಪೂರ್ತಿ ಅದನ್ನು ಇನ್ಸ್ಟಾಲ್ ಮಾಡಿದ್ದಾಯಿತು. ಮತ್ತು ಇವರು ಮಲಗುವಂಥ ಜಾಗ ಏನಿತ್ತು ಇದನ್ನು ತೆಗೆದುಬಿಟ್ಟು ನಾನು ಇಲ್ಲಿಗೆ ಸೌತ್ ಕಡೆ ಇಲ್ಲಿ S4 S5 ಅಂತ ಇಲ್ಲಿದೆಯಲ್ಲ ಈ ಭಾಗದಲ್ಲಿ ಈ ಬೆಡ್ಡನ್ನು ಹಾಕಿದೆ. ಹಂಗಾಗಿ ಅವರ ಸಂಬಂಧಗಳು ಸ್ವಲ್ಪ ಚೆನ್ನಾಗಿತ್ತು. ಮತ್ತು ನಾರ್ತ್ ಸೈಡಲ್ಲಿದ್ದಂಥ ಎಲ್ಲ ಫೈರ್ ಎಲಿಮೆಂಟ್ಸನ್ನೆಲ್ಲ ತೆಗೆದುಹಾಕಿದೆ. ಮತ್ತು ಸೌತಲ್ಲಿದ್ದಂಥ ವಾಟರ್ ಎಲಿಮೆಂಟನ್ನು ತೆಗೆದುಹಾಕಿದ್ದೆ. ಮತ್ತು ಇಲ್ಲೇನು ಗ್ರೀನ್ ಪ್ಲಾಂಟ್ಸ್ ಇದ್ದು ಇದನ್ನೆಲ್ಲ ತೆಗೆದುಬಿಟ್ಟು ನಾನು ಈ ಭಾಗದಲ್ಲಿ, ಇಲ್ಲಿ ಬಾಲ್ಕನಿ ಇತ್ತು, ಈ ಭಾಗದಲ್ಲಿ ನಾನು ಇಟ್ಟೆ. ಇಲ್ಲಿ ಸ್ವಲ್ಪ ಕಡಿಮೆ ಬರೀತಲ್ಲ, ಇದು ಎನರ್ಜಿ ಸ್ವಲ್ಪ ತುಂಬ ಕಡಿಮೆ ಇತ್ತು, ಹಂಗಾಗಿ ಎನರ್ಜಿಯನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಇವನ್ನೆಲ್ಲ ಶಿಫ್ಟ್ ಮಾಡಿ ನಾನು ಇಲ್ಲಿಟ್ಟೆ.
ಅದಾದ್ಮೇಲೆ ಒಂದು ಇಲ್ಲಿ ಈ ಭಾಗ ಒಂದು ಕಟ್ ಆಗೈತಿ, ಇಲ್ಲಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಕ್ಕಲ್ಲ, ಯಾಕಂದ್ರೆ ಫ್ಲಾಟ್ ಅಲ್ಲೂ, ಹಂಗಾಗಿ ನಾನು ಈ ಭಾಗದಲ್ಲಿ ಒಂದು ಬ್ಲೂ ಲೈಟ್ ಅನ್ನ ಇಲ್ಲಿ ನಾನು ಹಾಕಿಸ್ದೆ. ಇನ್ನೊಂದು ಏನಾಯ್ತು ಅಂದ್ರೆ ವಾಟರ್ ಎಲಿಮೆಂಟ್ ಇನ್ ಸೌತ್ ಸೈಡ್, ಇದು ಆಕ್ಸಿಡೆಂಟ್ ಕಾರಕ ಅಂತ ನಾವು ಮೊದಲೇ, ಹಂಗಾಗಿ ಅದನ್ನೆಲ್ಲ ನಾನು ತೆಗೆಸಾದೆ. ಮತ್ತೇನಪ್ಪ ಅಂದ್ರೆ ಇಲ್ಲಿ ಇವ್ರಿಗೆ ಶನಿ ದಶ ನಡೀತಿದ್ರಿಂದ ನಾನು ಇವರಿಗೆ ಶನಿ ಚಾಲಿಸವನ್ನ ನಿತ್ಯ ಬಿಡಿಸೋದಿಕ್ಕೆ ನಾನು ಅವರಿಗೆ ಉಪಾಯವನ್ನ ಕೊಟ್ಟಾಗೆ. ಈಗ ಮಾಡಾದ್ಮೇಲೆ ಇವರು ವಿತಿನ್ 20 ಡೇಸ್, ನೀವು ಬಿಲೀವ್ ಮಾಡ್ತಿರಲ್ವೋ, ಅವ್ರಿಗೆ ಒಳ್ಳೆ ಕಡೆ ಒಳ್ಳೆ ಕಂಪ್ನಿಯಲ್ಲಿ ಅವ್ರಿಗೆ ಜಾಬ್ ಸಿಕ್ತು, ಮತ್ತೆ ಅವರ ಫೈನಾನ್ಷಿಯಲ್ ಏನು ಕಳಿಸಿದಲ್ಲ ಅದೆಲ್ಲ ಕಡಿಮೆ ಆಗಿ ಮತ್ತೆ ಅವ್ರನ್ನ ನಾರ್ಮಲ್ ಆಗಿ ತಮ್ಮ ಜೀವನವನ್ನ ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೆ ಇದು ಬಂದ್ಬಿಟ್ಟು ಒಂದು ಅಸ್ಟ್ರೋ ವಾಸ್ತುವಿನ ಒಂದು ಕಂಪ್ಲೀಟ್ ಅನಾಲಿಸಿಸ್ಸು. ನಾನು ಇದೇ ಥರ ಎಲ್ಲ ಕ್ಲೈಂಟ್ಸ್ಗೂ ನಾನು ಇದೇ ಥರ ನಾನು ಅನಾಲಿಸಿಸ್ ಮಾಡಿ ಅವ್ರಿಗೆ ಪ್ರಿಡಿಕ್ಷನ್ ಮಾಡಿ ಉಪಾಯನ ಹೇಳುವಂಥದ್ದು. ನಿಮಗೇನಾದರೂ ಆ ಥರ ಯಾರಾದರೂ ಮಾಡ್ಕೊಬೇಕು ಅಂತಂದರೆ ನೀವು ಈ ನಂಬರಿಗೆ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಬರ್ತ್ ಡೀಟೇಲ್ಸು ಅಂದರೆ ನಿಮ್ಮ ಟೈಮ್ ಆಫ್ ಬರ್ತಾ ಇರ್ಬೋದು, ಡೇಟ್ ಆಫ್ ಬರ್ತಾ ಇರ್ಬೋದು, ಪ್ಲೇಸ್ ಆಫ್ ಬರ್ತಾ ಇರ್ಬೋದು, ಜೊತೆಗೆ ನಿಮ್ಮ ಮನೆಯ ನಕ್ಷೆಯನ್ನು ಯಾರಾದ್ರೂ ಆರ್ಕಿಟೆಕ್ಟ್ ಹತ್ರ ಮಾಡಿಸ್ಬಿಟ್ಟು ಅದನ್ನು PDF ಅಲ್ಲಿ ನನ್ನ ಹತ್ರಕ್ಕೆ ಈ ಒಂದು ನಂಬರ್ಗೆ ನೀವು ಕಳಿಸಿ, ಅದನ್ನು ನಾನು ನೋಡ್ಬಿಟ್ಟು ನಿಮಗೆ ಕಾಲ್ ಮಾಡ್ತೀನಿ, ಸರಿನಾ? ಅದಾದಮೇಲೆ ಈ ಒಂದು ಎಪಿಸೋಡಿನ ಒಂದು ಪ್ರಶ್ನೆ, ವಾಸ್ತುಶಾಸ್ತ್ರದಲ್ಲಿ ಒಟ್ಟು ಎಷ್ಟು ದಿಕ್ಕುಗಳನ್ನು ಪರಿಗಣನೆ ಮಾಡಲಾಗುತ್ತೆ? ಮೊದಲನೇ ವಿಡಿಯೋದಲ್ಲಿ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಹೇಳಿದ್ದೆ. ಗೊತ್ತಿಲ್ಲ ಅಂದರೆ ಒಂದ್ಸರಿ ಹೋಗಿ ಆ ವಿಡಿಯೋನ ನೋಡಿ. ಮುಖ್ಯವಾಗಿ ಎಷ್ಟು ದಿಕ್ಕುಗಳಿದೆ, ಆಮೇಲೆ ಎಷ್ಟು ದಿಕ್ಕುಗಳನ್ನು ಮಾಡಲಾಯಿತು, ಆಮೇಲೆ ಎಷ್ಟು ದಿಕ್ಕುಗಳನ್ನು ಮಾಡಲಾಯಿತು. ಈಗ ನಾನು ಪೂರ್ತಿಯಾಗಿ ಒಂದೊಂದನ್ನು ಬಿಡಿಸಿ ಎಲ್ಲ ಹೇಳಿದ್ದೀನಿ. ಒಂದ್ಸರಿ ನೋಡಿ ಅದರ ಉತ್ತರವನ್ನು ಈ ಕಮೆಂಟ್ ಬಾಕ್ಸಲ್ಲಿ ಮಾಡಿ, ನಿಮ್ಮ ಉತ್ತರಕ್ಕೆ ನಾನು ಕಾಯ್ತಾ ಇರ್ತೀನಿ. ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ನಾನು ತುಂಬ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮತ್ತೆ ಮಾತಾಡೋಣ. ಅಲ್ಲಿವರೆಗೆ ನಮಸ್ಕಾರ.